ಇವಾಗ ಇರೋದು ಮೀಟರ್ ರೀಡಿಂಗು ಹೆಚ್ಚು ಕಡಿಮೆ 395 ಐತೆ. ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಪೆಟ್ರೋಲ್ ಹಾಕ್ಸ್ಕೊಡ್ತೀನಿ. ಇವಾಗ 20 ಇಲ್ಲಿಂದ ಪೆಟ್ರೋಲ್ ಹಾಕ್ಸ್ಕೊಡ್ತೀನಿ. ಪೆಟ್ರೋಲ್ ಹಾಕ್ಸ್ಕೊಂಡು ಇಲ್ಲಿಂದ ಅಲ್ಲಿಗೆ ಎಷ್ಟು ದೂರ ಆಗುತ್ತೆ ಅಂತ ಹೇಳ್ತೀನಿ. ಅದಕ್ಕೆ 520ಕ್ಕೆ ಪೆಟ್ರೋಲ್ ಹಾಕ್ಸ್ಕೊತಾ ಇದ್ದೀನಿ. ನಾಗರಬಾವಿ ಪೆಟ್ರೋಲ್ ಬಂಕ್ ಇದೆ. ನಾಗರಬಾವಿ ಸರ್ಕಲಿಂದ ಪೆಟ್ರೋಲ್ ಬಂಕ್ ಬಂದೆ. ಪೆಟ್ರೋಲ್ ಬಂಕಿಂದ ನಮ್ಮ ಯಜಮಾನರು ಇವರು ಬರ್ತಾ ಇದ್ದಾರೆ. ಇವರೇ ಕ್ಯಾಮ್ರಾಮನ್. ಪೆಟ್ರೋಲ್ ಹಾಕ್ಸಿದ್ಮೇಲೆ ಇಲ್ಲಿಂದ ಇಲ್ಲಿ ಗಂಟೆ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂತ ಹೇಳ್ತೀನಿ. ಪೇ ಮಾಡಿ. ಸ್ಟಾಪ್ ಮಾಡಿ. ನಾಗರಬಾವಿ ಪೆಟ್ರೋಲ್ ಬಂಕ್ ಕಡೆಯಿಂದ ಈಗ ಹೋಗ್ತಾ ಇರೋದು. ಯಾವ ಜಾಗದಲ್ಲಿ ನಿಲ್ಸಿದ್ಯಪ್ಪ? ಆ ಕಡೆ ನಿಲ್ಸೋಣ. ನೀನು ಕರೆಕ್ಟ್ ಅಣ್ಣ. ಸ್ವಲ್ಪ ಜೋರಾಗಿ ಹೇಳಿ. ಬೆಳಿಗ್ಗೆ ಟಿಫನ್ ಮಾಡಿಲ್ವಾ? ಸರ್ಕಲಿಂದ ಯೂನಿವರ್ಸಿಟಿ ಕಡೆ ಹೋಗ್ತಾ ಇದೀವಿ. ಬೇಕರಿ ಐಟಮ್ ಸಂಜೆ ಆದ ಇನ್ನೂ ಚೆನ್ನಾಗಿ ಇರ್ತಾರೆ. ಪಾರ್ಕಿಂಗ್ ಎಲ್ಲ ಮಾವಡಿ ಇರ್ತಾರೆ. ಇವೆಲ್ಲ ಫುಲ್ಲು ಸ್ಟೂಡೆಂಟ್ ಯೂನಿವರ್ಸಿಟಿ ರೋಡ್ ಸ್ಟಾರ್ಟ್ ಆಗುತ್ತೆ. ಇದು ಬಂದು ಮೈಸೂರು ರೋಡ್ ಕನೆಕ್ಟ್ ಆಗುತ್ತೆ. ಬೇರೆ ಕಡೆ ಎಲ್ಲ ಕನೆಕ್ಟ್ ಆಗುತ್ತೆ. ಅದೆಲ್ಲ ನಮ್ಗೆ ಬೇಡ. ಇವಾಗ ಮೈಸೂರು ರೋಡ್ ಕನೆಕ್ಟ್ ಆಗುತ್ತೆ. ಮೈಸೂರು ರೋಡ್ ನಾನೀಗ ಪಾಸ್ ಮಾಡ್ಬಿಟ್ಟಿದ್ದೆ.
ನೋಡಿ ಬ್ಯಾಂಗ್ಳೂರು ಯೂನಿವರ್ಸಿಟಿಯಿಂದ ಈ ಕಡೆ ಗಂಟ ಬಂದು ಇಲ್ಲೊಂದು ಸರ್ಕಲ್ ಬರುತ್ತೆ. ಈ ಸರ್ಕಲ್ ಬಂದು ಸರ್ಕಲ್ ಬರುತ್ತೆ. ಆ ಕಡೆ ಲೆಫ್ಟ್ ಸೈಡ್ ಹೋದರೆ ನಿಮ್ಗೆ ಉಳ್ಳಾಲ್ ಕಡೆ ಹೋಗುತ್ತೆ. ಈ ಕಡೆಗೆ ಹೋದರೆ ನಿಮಗೆ ಕೆಂಗೇರಿ ಕಡೆಗೆ ಹೋಗುತ್ತೆ. ಆಯಿತಾ, ಇದೊಂದು ಸರ್ಕಲ್ಲು. ನಾವು ಬಂದಿರೋದು ಇದು ಬ್ಯಾಂಗ್ಳೂರು ಯೂನಿವರ್ಸಿಟಿ ಇಲ್ಲ ಐತೆ ನೋಡಿ. ಇದು ಬ್ಯಾಂಗ್ಳೂರು ಯೂನಿವರ್ಸಿಟಿ. ಇಲ್ಲಿ ಬ್ಯಾಂಗ್ಳೂರು ಯೂನಿವರ್ಸಿಟಿಯಿಂದ ಈ ಸರ್ಕಲಿಂದ ಲೆಫ್ಟ್ ತೊಗೊಳ್ಳಿ. ಲೆಫ್ಟ್ ತೊಗೊಂಡ್ರೆ ನೀವು ಮೈಸೂರು ರೋಡ್ಗೆ ಹೋಗ್ತೀರಾ. ಮೈಸೂರು ರೋಡ್ಗೆ ಹೋಗ್ಬಿಟ್ಟು ಆಮೇಲೆ ಸ್ಟ್ರೈಟ್ ಹಂಗೆ ಕಂಟಿನ್ಯೂ ಮಾಡಬೇಕು. ಓಕೆ, ಬೈಕಲ್ಲಿ ಹೋದರೆ ಬೆಸ್ಟು ಅಂದ್ಬಿಟ್ಟು ಬೈಕಲ್ಲೇ ಬರ್ತಾ ಇದ್ದೀವಿ. ಕಾರಲ್ಲಿ ಬಂದಿದ್ರೆ ಪ್ರತಿ ಸತಿ ನಿಲ್ಲಿಸಿ ಮಾಡೋಕ್ಕಾಗಲ್ಲ. ದಯವಿಟ್ಟು ನೀವು ಖರ್ಚು ಮಾಡಿಕೊಂಡು ಪೆಟ್ರೋಲ್ನ ಕಾರಲ್ಲಿ ಬರೋಕ್ಕೆ ಹೋಗಬೇಡಿ. ಎಲ್ಲ ಕಡೆ ನಾರ್ತ್ ಈಸ್ಟ್ ವೆಸ್ಟ್ ಸೌತ್ ಎಲ್ಲ ಕಡೆನೂ ನಾನು ಟ್ರ್ಯಾಕ್ಗಳನ್ನ ತೋರಿಸ್ತೀನಿ. ಬೈಕಲ್ಲಿ ಹೋಗ್ಬಿಡಿ ಬೆಸ್ಟು. ಯಾಕೆಂದರೆ ನಿಮಗೆ ಯಾವ ಮನೆ ಅಲಾಟ್ ಆಗೈತೆ, ಯಾವ ಮನೆ ಅಲಾಟ್ ಮಾಡಬೇಕು, ಪ್ರತಿಯೊಂದು ನಮಗೆ ಅದು ಈಸಿ ಆಗುತ್ತೆ. ಸರ್ಕಲಿಂದ ರೈಟ್ಗೆ ಹೋದರೆ ನಾವು ಮೈಸೂರು ರೋಡ್ ಕಡೆಗೆ ಹೋಗ್ತೀವಿ. ಕೆಂಗೇರಿ ಆದ ತಕ್ಷಣ ಇಲ್ಲಿ ಟೋಲ್ ರೋಡ್ ಬರುತ್ತೆ. ಟೋಲ್ ರೋಡಲ್ಲಿ ನೀವು ಮೇಲ್ಗಡೆಗೆ ಹೋಗಬೇಡಿ, ಅದು ಮೈಸೂರಿಗೆ ಹೊಂಟೋಗುತ್ತೆ. ನೀವು ಅಲ್ಲಿಗೆ ಹೋಗಬೇಡಿ, ಮಾಮೂಲಿ ಕೆಳಗಡೆಯಿಂದಾನೇ ಹೋಗಿ ನೀವು. ಆಯಿತಾ, ಮಧ್ಯದಲ್ಲಿ ಇವಾಗ ಒಂದು ಸ್ವಲ್ಪ ಕಾಫಿ ಗೀಪಿ ಕುಡ್ಕೊಂಡು ಅಲ್ಲಿ ವಿಚಾರಗಳನ್ನ ಹೇಳ್ತೀನಿ, ಆಮೇಲೆ ಹೋಗೋಣ. ಯಾಕಂದರೆ ಇದು ಸುಮ್ಮನೆ ಲಾಂಗ್ ಡ್ರೈವ್.
ಇದು ವರ್ಷಾನ್ಗಟ್ಲೆಯಿಂದ ಈ ಹೋಟ್ಲು ಈ ಅಂಗಡಿ ಇಲ್ಲೇ ಐತೆ. ನಾನು 2023ನೇ ಇಸ್ವಿಗೆ ಬಂದಾಗೂ ಇದು ಇಲ್ಲೇ ಇತ್ತು, ಇವಾಗಲೂ ಇಲ್ಲೇ ಐತೆ. ಇಲ್ಲಿಂದ ರೈಟ್ ಸೈಡ್ಗೆ ಹೋದ್ರೆ ಮುಂದೆ ಬರುವಂಥದ್ದು ಅಲ್ಲಿ ಅಪಾರ್ಟ್ಮೆಂಟ್ಸು. ಅದಾದಮೇಲೆ 2 BHK ಆ ಕಡೆ ಸೈಡ್ ಇದೆ, ಅದಾದ್ಮೇಲೆ ತೋರಿಸ್ತೀನಿ. ಫಸ್ಟು ಸ್ವಲ್ಪ ಹೊತ್ತು ಬ್ರೇಕ್ ಕೊಡೋಣ. ಈ ಹೆಲ್ಮೆಟ್ನ ತಲೆ ಮೇಲೆ ಯಾವುದೋ ಕಲ್ ಮಡಿಕೊಂಡಂಗೆ ಐತೆ. ಕಾರ್ ಓಡಿಸಿ ಈ ಹೆಲ್ಮೆಟ್ ಹಾಕೊಳ್ಳೋದು ಭಾಳ ಹಿಂಸೆ. ದಯವಿಟ್ಟು ನಾನು ಕಾರಲ್ಲೇ ಬಂದ್ಬಿಡ್ಬೋದಾಗಿತ್ತು, ಬಟ್ ಎಲ್ಲ ಕಡೆ ನಾನು ಸ್ಟಾಪ್ ಮಾಡೋಕ್ಕಾಗಲ್ಲ. ಕಾರ್ನ ಸ್ಟಾಪ್ ಮಾಡಿ ನಾನು ರೆಕಾರ್ಡ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಇವತ್ತು ಬೈಕಲ್ಲಿ ಬಂದಿದ್ದು. 2023ನೇ ಇಸ್ವಿನಲ್ಲಿ ನಾನು ಸ್ಯಾಂಕ್ಷನ್ ಆಗಿರೋದು. 2023ನೇ ಇಸ್ವಿಯಿಂದನೂ ನಾವು ಇಲ್ಲಿ ಬಂದಾಗೂ ಅವಾಗಲೂ ಇಲ್ಲೇ ಅಡ್ರೆಸ್ ಕೇಳ್ಕೊಂಡೇ ಹೋಗಿದ್ದು. ಅವತ್ತು ಯಾರಿದ್ರು ಪುಣ್ಯಾತ್ಮ ನನಗೆ ಗೊತ್ತಿಲ್ಲ, ಜ್ಞಾಪನ ಇಲ್ಲ. ನಮ್ಮ ತಾಯಿಯವರು ಒಬ್ಬರು ಬಂದರು, ಮೂರ್ತಿ ಇಲ್ಲಿಗೆ ಹೋದಾರಮ್ಮ ಅವರು. ಸೊ ಇಲ್ಲೇ ಬಂದು ನಾನು ಅಡ್ರೆಸ್ ಕೇಳ್ಕೊಂಡು ಅವಾಗ ಹೋಗಿದ್ದಿದ್ದು ಹಕ್ಕುಪತ್ರ ಕೊಡುವಾಗ. ಸೊ ಯಾರಾದರೂ ಗೊತ್ತಾಗಲಿಲ್ಲ ಅಂದರೆ ಈ ಹೋಟ್ಲ್ ಹೆಸರು ನೋಡ್ಕೊಳ್ಳಿ. ಫಸ್ಟು ಅಲ್ಲಿಂದ ಸುಸ್ತಾಗಿ ಬಂದಿರ್ತೀರಿ, ಚೆನ್ನಾಗಿ ಹೋಟ್ಲ್ ಅಂತ ಐತೆ, ಬ್ಯೂಟಿಫುಲ್ ಆಗಿ ಮಸಾಲೆ ದೋಸೆ, ಪರೋಟ ಎಲ್ಲ ಐತೆ. ಸ್ವಲ್ಪ ತಿನ್ಕೊಂಡು ಸುಧಾರಿಸ್ಕೊಂಡು ಆಮೇಲೆ ಅಲ್ಲಿ ಹೋಗಿ ನೋಡಿ. ಆ ಕಡೆಯಿಂದ ಬಂದರೆ ನೀವು ಕೆಂಗೇರಿಯಿಂದ ಬಂದಿದ್ದ ತಕ್ಷಣವೇ ನಿಮಗೆ ಡೈರೆಕ್ಟಾಗಿ ಅದೇನ್ರಿ ಅದು ತಗಚುಗುಪ್ಪೆ ಅಂತ, ಅದು ನನಗೆ ಪ್ರೊನೌನ್ಸಿಯೇಷನ್ ಬರಲಿಲ್ಲ. ಅಲ್ಲಿಂದ ಡೈರೆಕ್ಟಾಗಿ ಒಂದು ಬಂದರೆ ರೈಟ್ ಸೈಡಲ್ಲಿ ನಯಾರ ಪೆಟ್ರೋಲ್ ಬಂಕಿಂದ ಬಂದಿದ ತಕ್ಷಣ ಈ ಕಡೆ ಡೈರೆಕ್ಟಾಗಿ ಹೋಗುತ್ತೆ. ಇದು ಕಗ್ಲಿಪುರಕ್ಕೆ ಹೋಗುತ್ತೆ, ನಮ್ಮ ಕನಕಪುರಕ್ಕೆ. ಇದೊಂದು ಸ್ವಲ್ಪ ಅಮ್ಮನವ್ರು ಏನೋ ಹೇಳ್ತಾ ಇದ್ದಾರೆ, ಇವರು ಸಾವುಕಾರರು ಇಲ್ಲೇ ಕೂತವ್ರೆ. ಫಸ್ಟ್ ಇದನ್ನ ತೋರಿಸ್ಬಿಡ್ತೀನಿ ನೋಡಿ. ಇದನ್ನ ಮಾತ್ರ ಜ್ಞಾಪನ ಇಟ್ಕೊಳ್ಳಿ. ಇಲ್ಲಿ ಈ ಹೋಟ್ಲಿಗೆ ಜ್ಞಾಪನ ಇಟ್ಕೊಳ್ಳಿ ಕ್ಲೀನಾಗೆ. ನಿಮ್ಗೆ ಇಲ್ಲಿಗೆ ಬಂದರೆ ದೇವಗೆರೆ ಅಪಾರ್ಟ್ಮೆಂಟ್ಸ್ಗೆ ಬರಬೇಕಾದ್ರೆ ದೇವ್ರದಿಂದ ನಾವು ಬಂದಾಗಿಂದಾನು ಇಲ್ಲೇ ಐತೆ ಚಂದನ್ ಹೋಟೆಲ್ ಅಂತ. ಇಡ್ಲಿ, ಬಿಸಿ ಇಡ್ಲಿ ಹೊಟ್ಟೆ ತುಂಬಿಸ್ಕೊಂಡು ಮಧ್ಯದಲ್ಲಿ ಅಲ್ಲೆಲ್ಲೂ ಮೈಸೂರು ರೋಡ್ ಹತ್ರ ನಿಂತ್ಕೊಂಡು ತಿನ್ನಕ್ಕೆ ಹೋಗ್ಬೇಡಿ. ಎಲ್ಲ ಧೂಳು ಗೀಳು ಎಲ್ಲ ಇರ್ತದೆ. ಇಲ್ಲಿ ಯಾವ ಧೂಳು ಇಲ್ಲ, ಯಾವ ಕಸನೂ ಇಲ್ಲ, ಯಾವ ಇದು ಇಲ್ಲ. ಆಮೇಲೆ ನೀವು ಯಾವ ಊರು? ನೀವು ಹಾವೇರಿ. ನೀವು ಅಲ್ಲಿಂದ ಇಲ್ಲಿಗೇನು ಮಾಡಕ್ ಬಂದ್ರಿ? ಕೆಲ್ಸಕ್ಕೆ ಬಂದಿರಾ? ಅಪಾರ್ಟ್ಮೆಂಟ್ ಕೆಲ್ಸಕ್ಕೆ ಬಂದಿದ್ದೀರಾ? ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ ಇಲ್ಲಿ? 6 ತಿಂಗಳಿಂದ ಕೆಲಸ ಮಾಡ್ತವ್ರೆ ನೋಡಿ. ಅಪಾರ್ಟ್ಮೆಂಟ್ಸ್ ಅದೇ ನಮ್ಮದು ಓನರಮ್ಮ ಅವ್ರ ಮಗಳು ಇವರು. ಇದೇ ಅಂಗಡಿ ಪ್ಲಸ್ ಹೋಟೆಲ್ಲು. ನಮ್ಮ ಶ್ರೀ ಶಿವಕುಮಾರ್ ಸ್ವಾಮೀಜಿ ಅವ್ರದ್ದು ಫೋಟೋ ಹಾಕ್ಕೊಂಡಿದ್ದಾರೆ. ಇವರೇ ಓನರಮ್ಮ ಅವರು ನೋಡಿ, ಮಾಡಿಕೊಡ್ತಾ ಇದ್ದಾರೆ. ಇಲ್ಲಿ ಒಳಗಡೆ ಕೂತ್ಕೊಳ್ಳೋದಕ್ಕೆಲ್ಲ ವ್ಯವಸ್ಥೆ ಇದೆ. ನೀವೇನು ಸಾವಿರಾರು ರೂಪಾಯಿ ಕೊಟ್ಬಿಟ್ಟು ಕಿತ್ತೋಗಿರೋ ಹೋಟ್ಲಲ್ಲಿ ಧೂಳು ಕುಡ್ಕೊಂಡು ಅಲ್ಲೆಲ್ಲೋ ತಿನ್ನೋದು ಬೇಕಾಗಿಲ್ಲ. ದಯವಿಟ್ಟು ಇಲ್ಲಿಗೆ ಬನ್ನಿ. ಬಾಯಲ್ಲಿ ನೀರು ಬರ್ತಾಯ್ತು ನೋಡಿ. ಮಸ್ತ್ ಸಾಂಬಾರು, ಬಿಸಿ ಅನ್ನ ವಿತ್ ವಡೆ. ಅಮ್ಮ ನಾನು ಇಲ್ಲೇ ಬಂದು ಊಟ ಮಾಡ್ತೀನಿ ತಾಯಿ. ರಾಗಿ ಮುದ್ದೆ ಐತೆ ನೋಡಿ, ಬಿಸಿ ರೈಸಲ್ಲೂ ನೋಡಿ ಹೆಂಗೆ ಹೊಗೆ ಬರ್ತಾಯ್ತು ಅಂತ. ಇಲ್ಲಿ ಒಳಗಡೆ ಕುತ್ಕೊಳ್ಳೋದಕ್ಕೂ ವ್ಯವಸ್ಥೆ ಇದೆ, ಕುತ್ಕೊಳ್ಳೋಕ್ಕೂ ವ್ಯವಸ್ಥೆ ಇದೆ. ಆರಾಮಾಗಿ ಬಂದು ಕುತ್ಕೊಂಡು ಈ ಹೋಟ್ಲಲ್ಲಿ ಅಡ್ರೆಸ್ನ ತೊಗೊಂಡು ಹೇಳ್ಕೊಂಡು ನಮ್ಮ ಸ್ವಾಮಿಗಳನ್ನ ಒಂದು ಶರಣ ಮಾಡಿಕೊಂಡು ಕ್ಲೀನಾಗೆ ಇಲ್ಲಿಂದ ಅಲ್ಲಿಗೆ ಹೊರಡಿ. ಇಲ್ಲಿಂದ ಬಲಗಡೆಗೆ ಹೋಗಬೇಕು. ಬಲಗಡೆಗೆ ಹೋಗುವಾಗ ತೋರಿಸ್ತೀನಿ ಅದನ್ನು. ಇಲ್ಲಿಂದ ಬಲಗಡೆಗೆ ಹೋಗಬೇಕು. ರೋಡ್ ಮಾತ್ರ ಬ್ಯೂಟಿಫುಲ್ ರೋಡು, ಕ್ಲೀನಾಗೆ. ಇಲ್ಲಿಂದ ನೀವು ಅಪಾರ್ಟ್ಮೆಂಟ್ಸ್ ಕಡೆಗೆ ಹೋಗ್ತೀರಾ. ನಾನು ಇಲ್ಲಿಂದ ತೋರಿಸ್ತೀನಿ ಯಾವ ಥರ ಹೋಗ್ಬೇಕು ಅಂತ. ಕ್ಲೀನಾಗಿ ನೀವು ದೇವಗೆರೆ ಅಪಾರ್ಟ್ಮೆಂಟ್ಸ್ ಕಡೆಗೆ ಹೋಗ್ತೀರಾ. ಒಂದು ಮುದ್ದೆ ತಿಂದೆ, ನುಗ್ಗೆಕಾಯಿ ತಿಂದೆ, ನೀರಕ್ಕೆ ಮಜ್ಜಿಗೆ ಕೊಡ್ತಾರೆ, ಕಾಗಡಾಗೈತೆ, ಚೆನ್ನಾಗೈತೆ. ರೈಸ್ ಮಾತ್ರ ಭಾಳ ಬಿಸಿಯಾಗಿರುತ್ತೆ. ಎಷ್ಟು ಬೇಕು ಅಷ್ಟೇ ತಗೊಂಡು ವೇಸ್ಟ್ ಮಾಡಬೇಡಿ. ಅನ್ನಕ್ಕೆ ಮರ್ಯಾದೆ ಕೊಡಿ. ನನ್ನ ಕೈಯಲ್ಲಿ ಆಗೋದು ಒಂದು ಮುದ್ದೆ, ಅರ್ಧ ರೈಸ್ ಅಷ್ಟೇ. ಹೊಟ್ಟೆ ತುಂಬ ತಿನ್ನಿ. ಐ ಹೋಪ್ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶೇರ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಶೇರ್ ಮಾಡಿ. ಪ್ರತಿಯೊಬ್ಬರಿಗೂ ಮಾಹಿತಿ ಹೋಗಲಿ. ಎಲ್ಲ ಬೇರೆ ಅಕ್ಕ ತಂಗಿದರಿಗೆ ದಯವಿಟ್ಟು ಈ ವಿಚಾರಗಳನ್ನ ತಿಳಿಸಿ ಅಂತ ಹೇಳ್ತಾ ಈ ಸಂಚಿಕೆನ ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.